ಬೆಂಗಳೂರಲ್ಲೇ ನಾವು ಸೀಮಿತಗೊಳಿಸೋದು ಬೇಡ, ಯಾಕಂದ್ರೆ ಕನ್ನಡಿಗರು ಎಲ್ಲಾ ಕಡೆ ಇದ್ದಾರೆ ಅಂತ ಗೊತ್ತಾಗಿ ಅವ್ರ ಸಪೋರ್ಟ್ ಇಂದ ಕೂಡ ಈ ಸರಿ ಸಿಂಗಪೂರಲ್ಲಿ ನವೆಂಬರ್ 9ನೇ ತಾರೀಕು ವಿಶ್ವ ಕನ್ನಡ ಹಬ್ಬ ನಡೀತಾ ಇದೆ ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ. ಸೊ ಶಿವಣ್ಣ ಗ್ರೇಸ್ ಆಗ್ತಿರೋದು ನಮ್ಗೆ ತುಂಬಾನೇ ದೊಡ್ಡ ಸಪೋರ್ಟ್ ಅಂತ ಹೇಳ್ಬೋದು. ಸೊ ಶಿವಣ್ಣ ಬರ್ತಾ ಇದಾರೆ, ಹಾಗೆ ನಮ್ಮ ವಿಶ್ವ ಕನ್ನಡ ಹಬ್ಬದ ರಾಯಭಾರಿ ಆದಂತಹ ವಸಿಷ್ಠ ಸಿಂಹ ಅವರಾಗಿರ್ಬೋದು, ಬುಡಕಟ್ಟು ಜನಾಂಗ ಅಂದ್ರೆ ಟ್ರೈಬ್ ಆರ್ಟ್ ನ ಐ ಥಿಂಕ್ ಫಾರ್ ದ ಫಸ್ಟ್ ಎವರ್ ಟೈಮ್ ಇಂಟರ್ನ್ಯಾಷನಲ್ ಸ್ಟೇಜ್, ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸ್ಟೇಜ್ ಕಲ್ಪಿಸ್ಕೊಡ್ತಿರೋದು ಐ ಥಿಂಕ್ ವಿಶ್ವ ಕನ್ನಡ ಹಬ್ಬ ಅಂತ ಹೇಳ್ಬೋದು. ನಮ್ಮ ಕನ್ನಡ ಹಬ್ಬ ಬರ್ತಾ ಇದೆ ಈಗ, ವಿಶ್ವ ಕನ್ನಡದ ಹಬ್ಬ ಎಲ್ಲೆಡೆ ಸುದ್ದಿ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರೂಪಿಕಾ ಅವರಿದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ಕಾರ. ಈಗ ಕನ್ನಡ ಹಬ್ಬ ಬರ್ತಾ ಇದೆ, ಇದರಲ್ಲಿ ನಿಮ್ಮ ಪಾತ್ರ ಏನು, ಎಲ್ಲಿ ಈ ಹಬ್ಬನ ಆಚರಣೆ ಮಾಡ್ತಾ ಇದ್ದೀರಾ ಅನ್ನೋದಾದರೆ? ಸೊ ಮೊದಲನೇದಾಗಿ ಎಲ್ಲ ಕನ್ನಡಿಗರಿಗೂ ಪ್ರತಿ ದಿನಾನೂ ಹಬ್ಬನೇ ಆಗಿರುತ್ತೆ. ವಿಶೇಷವಾಗಿ ಈ ಸಲ ನಾವು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಹಾಗೂ ಕನ್ನಡ ಸಂಘ ಸಿಂಗಪೂರ್ ವತಿಯಿಂದ ಸಿಂಗಪೂರ್ನಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ದೊಡ್ಡ ಮಟ್ಟದಲ್ಲಿ. ಈಗಾಗಲೇ ಈ ಒಂದು ಇವೆಂಟು ಫಸ್ಟ್ ಅಡಿಷನ್ ದುಬೈಯಲ್ಲಿ ಮಾಡಿ ಒಂದು ದೊಡ್ಡ ಸಕ್ಸಸ್ಸೇ ಆಗಿತ್ತು. ಈಗ ಅದೇ ಒಂದು ಬೇಡಿಕೆಯಿಂದ ಇಲ್ಲಿನ ಒಂದು ಬೆಂಗಳೂರಲ್ಲೇ ನಾವು ಸೀಮಿತಗೊಳಿಸೋದು ಬೇಡ, ಯಾಕಂದರೆ ಕನ್ನಡಿಗರು ಎಲ್ಲ ಕಡೆ ಇದ್ದಾರೆ ಅಂತ ಗೊತ್ತಾಗಿ ಅವ್ರ ಸಪೋರ್ಟಿಂದ ಕೂಡ ಈ ಸರಿ ಸಿಂಗಪೂರಲ್ಲಿ ನವೆಂಬರ್ 9ನೇ ತಾರೀಕು ವಿಶ್ವ ಕನ್ನಡ ಹಬ್ಬ ನಡೀತಾ ಇದೆ ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ. ಇದರಲ್ಲಿ ನನಗೆ ಮೊದಲನೇದಾಗಿ ಇಷ್ಟು ವರ್ಷ ನನ್ನ ಬೇರೆ ಬೇರೆ ಆಯಾಮದಲ್ಲಿ ನೋಡ್ಕೊಂಡು ಬಂದ್ರಿ, ಡ್ಯಾನ್ಸರ್ ಆಗಿ, ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ, ಆ್ಯಕ್ಟ್ರೆಸ್ ಆಗಿ ನೋಡ್ಕೊಂಡು ಬಂದ್ರಿ. ಈಗ ಒಂದು ದೊಡ್ಡ ಜವಾಬ್ದಾರಿ ನನಗೆ ಶಿವಕುಮಾರ್ ನಾಗರನವಿಲೆ ಸರ್ ನನಗೆ ವಹಿಸಿದ್ದಾರೆ. ಕನ್ನಡತಿಯಾಗಿ ಒಂದು ಸೇವೆ ಸಲ್ಲಿಸುವಂತಹ ಒಂದು ನನಗೆ ಎಲ್ಲೋ ಕಿಂಚಿತ್ತು ನನಗೆ ದೊಡ್ಡ ಅವಕಾಶ ಸಿಕ್ಕಿದೆ ಅಂತ ಹೇಳಕ್ಕೆ ನನಗೆ ಖುಷಿ ಆಗುತ್ತೆ. ಸಾಂಸ್ಕೃತಿಕ ವಲಯದ ಅಧ್ಯಕ್ಷರಾಗಿ ನನಗೆ ಸೆಲೆಕ್ಟ್ ಮಾಡೋದಕ್ಕೆ ಮೊದಲನೇದಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೆ ನನ್ನ ಅಪ್ಪಾಜಿ ಶಿವ ಸರ್ಗೆ ನಾನು ಇಡೀ ತಂಡ ವಿಶ್ವ ಕನ್ನಡ ಹಬ್ಬ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಖುಷಿ ಇದೆ, ಭಯ ಇದೆ, ಜವಾಬ್ದಾರಿ ಕೂಡ ಇದೆ ಅಂತ ಹೇಳ್ಬೋದು. ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ ಈ ಸಿಂಗಪೂರ್ನ ವಿಶ್ವ ಕನ್ನಡದ ಹಬ್ಬಕ್ಕೆ, ಹಾಗೆ ನಿಮ್ಮ ಪ್ರಮುಖ ಪಾತ್ರ ಇದೆ ಇದರಲ್ಲಿ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ತುಂಬ ಒಳ್ಳೊಳ್ಳೆ ಗೆಸ್ಟ್ ಆಫ್ ಲಿಸ್ಟ್ಗಳಿದ್ದಾರೆ. ಇವಾಗ ನವೆಂಬರ್ 9ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ ಒಂದು 9:30 10 ಗಂಟೆವರೆಗೂ ಒಂದು ಇಡೀ ದಿನ ಹಬ್ಬ ಮಾಡುವಂತಹ ಎಲ್ಲ ಸಿದ್ಧತೆ ನಡ್ಕೊಳ್ತಾ ಇದೆ. ಮೊದಲನೇದಾಗಿ ನಾವು ಇನಾಗ್ರೇಷನಿಂದ ಹಿಡಿದು ಈಗಾಗಲೇ ನಮ್ಮ ಮಾರ್ಗದರ್ಶಕರಾದಂತಹ ಸೋಮಶೇಖರ್ ಸರ್ ಕೂಡ ನಮಗೆ ದೊಡ್ಡ ಬೆನ್ನೆಲುಬಾಗಿದ್ದಾರೆ. ಹಾಗೆ ಇದ್ರ ಜೊತೆಗೆ ಸಾಂಸ್ಕೃತಿಕ ವಲಯಕ್ಕೆ ನಾನು ಬಂದು ಮಾತಾಡಬೇಕು ಅಂತ ಹೇಳಿದ್ರೆ, ನಮಗೆ ಒಂದು ಪವರ್ ಪ್ಯಾಕ್ಡ್ ಹೆಸರು ಅಥವಾ ಅವ್ರನ್ನ ನೋಡಿದ್ರೆ ನಮ್ಗೊಂದು ಎನರ್ಜಿ ಬರೋದು, ಅವ್ರಿಗೆ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಕ್ಯಾಲ್ಕುಲೇಟ್ ಆಗಿರೋದು ಅಂದರೆ ಎಸ್, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ. ಸೊ ಶಿವಣ್ಣ ಗ್ರೇಸ್ ಆಗ್ತಿರೋದೇ ನಮಗೆ ತುಂಬಾ ದೊಡ್ಡ ಸಪೋರ್ಟ್ ಅಂತ ಹೇಳ್ಬೋದು. ಸೊ ಶಿವಣ್ಣ ಬರ್ತಾ ಇದ್ದಾರೆ, ಹಾಗೆ ನಮ್ಮ ವಿಶ್ವ ಕನ್ನಡ ಹಬ್ಬದ ರಾಯಭಾರಿ ಆದಂತಹ ವಸಿಷ್ಠ ಸಿಂಹ ಅವರಾಗಿರ್ಬೋದು, ಅವ್ರ ಜೊತೆಗೆ ಅವ್ರ ಅರ್ಧಾಂಗಿ ಆ್ಯಂಡ್ ಗ್ರೇಟ್ ಆ್ಯಕ್ಟ್ರೆಸ್ ಹರಿಪ್ರಿಯಾ ಅವರು ಕೂಡ ಬರ್ತಾ ಇದ್ದಾರೆ. ಆ್ಯಂಡ್ ಇದಕ್ಕಿಂತ ಎಲ್ಲ ಒಂದೊಂದೇ ಹಂತವಾಗಿ ಹೋಗಬೇಕಂದ್ರೆ ಬುಡಕಟ್ಟು ಜನಾಂಗ ತುಂಬ ಜನಕ್ಕೆ ಈ ಒಂದು ಕಲೆ ಬಗ್ಗೆ ಅವೇರ್ನೆಸ್ ಇರಲ್ಲ, ಒಂದು ಗೊತ್ತಿಲ್ಲ. ಎಲ್ಲೋ ಯಾವುದೋ ಒಂದು ಅವ್ರದ್ದೇ ಒಂದು ಪ್ರಾಂತ್ಯದಲ್ಲಿ ಒಂದು ಅವ್ರದ್ದೇ ಸೀಮಿತ ಆಗಿರುವಂತಹ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬಂದು ಬುಡಕಟ್ಟು ಜನಾಂಗ ಅಂದರೆ ಟ್ರೈಬ್ ಆರ್ಟ್ನ ಐ ಥಿಂಕ್ ಫಾರ್ ದ ಫಸ್ಟ್ ಎವರ್ ಟೈಮ್ ಇಂಟರ್ನ್ಯಾಷನಲ್ ಸ್ಟೇಜ್, ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸ್ಟೇಜ್ ಕಲ್ಪಿಸ್ಕೊಡ್ತಿರೋದು ಐ ಥಿಂಕ್ ವಿಶ್ವ ಕನ್ನಡ ಹಬ್ಬ ಅಂತ ಹೇಳ್ಬೋದು. ಅವ್ರನ್ನ ಕರ್ಕೊಂಡು ಹೋಗೋದೇ ದೊಡ್ಡ ಚಾಲೆಂಜ್. ಅವರು ದಾಂಡೇಲಿ ಅಂತ ಯಾವುದೋ ಒಂದು ಥಿಕ್ ಫಾರೆಸ್ಟಲ್ಲಿದ್ದಾರೆ, ಅಲ್ಲಿ ಹೋಗಿ ನಾವು ತಂಡ ಎಲ್ಲನೂ ಹೋಗಿ ಅವ್ರನ್ನ ಸ್ಕ್ರೂಟಿನಿ ಮಾಡಿ ಅವ್ರ ಪ್ರತಿಭೆ ಬಗ್ಗೆ ತಿಳ್ಕೊಂಡು ಅವ್ರಿಗೆ ಪಾಸ್ಪೋರ್ಟಿಂದ ಹಿಡಿದು ಝೀರೋ ಲೆವೆಲಿಂದ ಅವ್ರನ್ನ ನಾವು ವೀಸಾ ಮಾಡಿಸಿ ಅಲ್ಲಿ ಸ್ಟೇಜ್ ಕೊಡೋದು ಒಂದು ನಮಗೆ ದೊಡ್ಡ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಯಾವುದೇ ಕಲೆ ಎಷ್ಟೇ ಮಟ್ಟಕ್ಕೆ ಬೆಳೆದಿದ್ರು ಜನಪದ ಕಲೆ ಅಥವಾ ಅದರ ಹಿನ್ನೆಲೆ ನಾವು ಬೇರಿಂದ ಬರಬೇಕು. ಸೊ ನಮಗೆ ಇವಾಗ ಬೇರು ಅಂತ ಹೇಳಿದ್ರೆ ಬುಡಕಟ್ಟು ಜನಾಂಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂತ ಅದ್ಭುತವಾದಂತಹ ಕಲಾವಿದರ ತಂಡನ ನಾವು ಕರ್ಕೊಂಡು ಹೋಗಿ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಹಲವಾರು ಜನ ಭರತನಾಟ್ಯ ತಂಡ ಹೋಗ್ತಾ ಇದೆ. ಅರ್ಜಿ ಸಲ್ಲಿಸಿ ಅಂತ ಹೇಳಿದ ತಕ್ಷಣವೇ ಒಂದು 7,000ಕ್ಕೂ ಅಧಿಕ ಅರ್ಜಿಗಳು ಬಂತು. ಎಲ್ಲ ಕಡೆಯಿಂದ ನಮಗೊಂದು ಒಳ್ಳೆ ಅಪ್ರಿಸಿಯೇಷನ್ ಬಂತು. ನಮಗೂ ದೊಡ್ಡ ಚಾಲೆಂಜ್ ಆಯಿತು ಒಂದು ಟೀಮ್ ಆಗಿ ಕೆಲಸ ಮಾಡೋದಕ್ಕೆ. ಯಾಕಂದರೆ ಎಲ್ಲ ಕಲಾವಿದರನ್ನ ನಾವು ಅಳೆದು ತೂಗೋಕ್ಕಾಗಲ್ಲ, ಎಲ್ಲರೂ ಅವರು ಸಾಧಕರೇ ಆಗಿರ್ತಾರೆ. ಬಟ್ ನಮಗೊಂದು ಚೌಕಟ್ಟಲ್ಲಿ ನಾವು ಕೆಲಸ ಮಾಡಲೇಬೇಕಾಗತ್ತಲ್ಲ. ಸೊ ಒಂದಷ್ಟು ಜನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಆ್ಯಂಡ್ ವಾಕಿಂಗ್ ವಯಲಿನಿಸ್ಟ್ ಅವಿನಾಶ್ ಸರ್ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಸಿಂಗರ್ಸು, ವಿಶೇಷವಾಗಿ
ಕನ್ನಡ ಸಂಘ ಸಿಂಗಪುರ್ ಅಂದರೆ ಸಿಂಗಪುರ್ ಪ್ರತಿಭೆನ ಕೂಡ ನಾವು ವೇದಿಕೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಇಟ್ಸ್ 1-to-1 ಅಗೇನ್. ಅಲ್ಲಿ ಒಂದಷ್ಟು ವಿಶ್ವ ಕನ್ನಡತಿ ಅಂತ ಒಂದು ಕಾಂಟೆಸ್ಟ್, ಒಂದು ಬ್ಯೂಟಿ ಪೆಜೆಂಟ್, ಸೌಂದರ್ಯ ಸ್ಪರ್ಧೆನ ಮಾಡ್ತಾ ಇದ್ದೀವಿ. ಸೀರೆ ಬರೀ ಒಂದೇ ರೀತಿ ಉಟ್ಕೊಳ್ಳೋದಿಲ್ಲ, ಹಲವಾರು ರೀತಿ ತುಂಬ ಚೆನ್ನಾಗಿ ಉಟ್ಕೊಳ್ಬೋದು ಅಂತ ಒಂದು ಸೌಂದರ್ಯ ಸ್ಪರ್ಧೆ ಕೂಡ ಅಲ್ಲಿ ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ ಸಿಂಗಪುರ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸಿಂಗಪುರ್ ಅವರು ಕೂಡ ಡ್ಯಾನ್ಸು, ಹಾಡು, ಈ ಥರ ಎಲ್ಲ ಬೇರೆ ಬೇರೆ ವಿವಿಧ ಕಾರ್ಯಕ್ರಮ ಇರುತ್ತೆ. ಸಾಹಿತ್ಯ ಎಲ್ಲೂ ಹೋಗಲ್ಲ, ಆದರೆ ನಮಗೆ ಮೂಲ ಅಂತ ಹೇಳಿ ಒಂದು ವಿಚಾರಗೋಷ್ಠಿ, ಕವಿಗೋಷ್ಠಿ ಕೂಡ ಆಯೋಜನೆ ಮಾಡಿದ್ದೀವಿ. ಅವಾರ್ಡ್ ಫಂಕ್ಷನ್ಸ್ ಇದೆ. ಸಂಜೆ ಇಟ್ಸ್ ಐ ಥಿಂಕ್ ಎಕ್ಸ್ಕ್ಲೂಸಿವ್ ಎಂಟರ್ಟೈನ್ಮೆಂಟ್ ಶೋ. ಗುರುಕಿರಣ್ ಸರ್, ಮೋಹನ್ ಕೃಷ್ಣ ಅವರು ಆ್ಯಂಡ್ ನಮ್ಮ ಸಿಂಚನ್ ದೀಕ್ಷಿತ್ ಅವರು, ಈ ಥರ ಒಳ್ಳೊಳ್ಳೆ ಸಿಂಗರ್ಸಿಂದ ಒಂದು ಒಳ್ಳೆ ಬ್ಯಾಂಡ್ ಇದೆ. ಡ್ಯಾನ್ಸ್ಗಳಿರುತ್ತೆ, ಹಲವಾರು ಸೆಲೆಬ್ರಿಟಿಗಳಿಂದ ಡ್ಯಾನ್ಸ್ ಇರುತ್ತೆ. ಸೊ ಐ ಥಿಂಕ್ ಇಟ್ಸ್ ಅ ಟೋಟಲ್ ಎನರ್ಜೆಟಿಕ್ ಪವರ್ ಪ್ಯಾಕ್ಡ್ ಈವೆಂಟ್ ಅಂತ ಹೇಳ್ಬೋದು. ನೀವು ಹೇಳ್ತಾ ಇದ್ರೆ ನಮಗೆ ಎಕ್ಸೈಟ್ಮೆಂಟ್ ಆಗ್ತಾಯಿದೆ ಯಾವ ರೀತಿ ಎಲ್ಲ ಇರ್ಬೋದು ಅಂತ. ಹಾಗೆ ನೀವೊಬ್ಬ ಅದ್ಭುತವಾದಂತಹ ಕ್ಲಾಸಿಕಲ್ ಡ್ಯಾನ್ಸರು, ಹಾಗಾಗಿ ನಿಮ್ಮ ಪರ್ಫಾರ್ಮೆನ್ಸ್ ಏನಾದರೂ ಇದೆಯಾ? ಈಗ ನೀವು ಕಲ್ಚರಲ್ ಹೆಡ್ ಕೂಡ ಆಗ್ತಾ ಇದ್ದೀರಾ, ಹಾಗಾಗಿ ಒಂಥರ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ, ನಿಮ್ಮ ಪಾತ್ರ ಏನಿರುತ್ತೆ ಅನ್ನೋದು? ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ ನಾವು ಕೇಳ್ಕೊಳ್ತೀವಿ, ಅಪ್ಪಾಜಿ ನಮಗೂ ಒಂದು 5 ನಿಮಿಷ ಟೈಮ್ ಕೊಡಿ, ಪರ್ಫಾರ್ಮ್ ಮಾಡ್ತೀವಿ ಅಂತ. ಯಾಕಂದರೆ ಅಷ್ಟು ಜನ ಅರ್ಜಿಗಳು ಬಂದಿದೆ, ಅಷ್ಟು ಒಳ್ಳೊಳ್ಳೆ ಪ್ರತಿಭಾವಂತ ಕಲಾವಿದರು ಕೂಡ ನಮಗೆ ಇದ್ದಾರೆ. ಆ್ಯಂಡ್ ಫಾರ್ ಶ್ಯೂರ್ ಹೌದು, ಕ್ಲಾಸಿಕಲ್ ಇರುತ್ತೋ ಅದು ಬೇರೆ, ಅದು ಸೆಮಿ ಕ್ಲಾಸಿಕಲ್ ಇರುತ್ತೋ ಅದನ್ನು ಸ್ವಲ್ಪ ಪ್ರೋಗ್ರಾಮ್ ಚಾಕ್ಔಟ್ ಮಾಡ್ತಿದ್ದೀವಿ. ಬಟ್ ಖಂಡಿತ ಹೌದು, ನಾನು ಪರ್ಫಾರ್ಮೆನ್ಸ್ ಮಾಡೇ ಮಾಡ್ತೀನಿ. ಆ್ಯಂಡ್ ಅಂಥ ಒಂದು ಒಳ್ಳೆ ವೇದಿಕೆನ ಬಿಡೋಕ್ಕೂ ಸಾಧ್ಯ ಆಗಲ್ಲ. ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಒಂದು ಶೋ ಮಾಡೋಕ್ಕೇ ದೊಡ್ಡ ದೊಡ್ಡ ಜವಾಬ್ದಾರಿಗಳಿರುತ್ತೆ. ಅಂಥದ್ರಲ್ಲಿ ನೀವೆಲ್ಲ ಮುಂದೆ ಹೋಗಿ ನಾನು ಹಿಂದೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀನಿ ಅಂತ ಒಂದು ದೊಡ್ಡ ಕನ್ನಡ ಸೇವೆನೇ. ಆ್ಯಂಡ್ ಘಂಟಾಘೋಷವಾಗಿ ನಾನು ಹೇಳ್ಬೋದು, ಈಗ ಅವಾರ್ಡ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕಮರ್ಷಿಯಲ್ ಕೂಡ ಆಗಿದೆ. ಆದರೆ ವಿಶ್ವ ಕನ್ನಡ ಹಬ್ಬದಲ್ಲಿ ಅವಾರ್ಡ್ಸ್ ಕೂಡ ಯಾವುದೇ ರೀತಿ ನಮಗೆ ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅವರು ಮಾಡಿರುವಂತಹ ಕಡಾಖಂಡಿತ ಸೇವೆ, ನಿಷ್ಠಾವಂತ ಸೇವೆನ ಗುರುತಿಸಿ ಹಲವಾರು ಅವಾರ್ಡ್ಸ್ನ ಕೊಡ್ತಾ ಇದ್ದೀವಿ. ಈಗ ಇಸ್ರೋ ಎಕ್ಸ್ ಸೈಂಟಿಸ್ಟ್, ಎಕ್ಸ್ ಚೇರ್ಮನ್ ಆದಂಥ ಕಿರಣ್ ಸರ್ನ ನಾವು ಆನರ್ ಮಾಡ್ತಾ ಇದ್ದೀವಿ. ದೊಡ್ಡಣ್ಣ ಅಂಕಲ್ ಬರ್ತಿದ್ದಾರೆ, ಮಂಗ್ಲಿ ಅವರು ಬರ್ತಾ ಇದ್ದಾರೆ. ಸೊ ಅನ್ಕೋಬೋದು, ಮಂಗ್ಲಿ ಅವರು ತೆಲುಗು ಸಿಂಗರು, ಕನ್ನಡದಕ್ಕೆ ಏನಿಗೆ ಕರೆಸ್ತೀರಾ ಅಂದರೆ ಕನ್ನಡದ ಕೊಡುಗೆನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವರು ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಹೆಮ್ಮೆ ಕೂಡ ಆಗುತ್ತೆ. ಸೊ ಈ ಥರ ಬೇರೆ ಬೇರೆ ಆಯಾಮ ಇದೆ. ಫಸ್ಟ್ ಆಫ್ ಆಲ್ ಇದೆಲ್ಲ ಕ್ರೆಡಿಟ್ಟು ನಾವೆಲ್ಲ ಒಂದು ಕಾರಣ ಮಾತ್ರ, ಇದಕ್ಕೆಲ್ಲ ಕಾರಣೀಭೂತರಾಗಿರೋದು ನಮ್ಮ ಶಿವಕುಮಾರ್ ಸರ್ ಅಂತ ಹೇಳ್ಬೋದು. ಅವ್ರಿಗೆ ದೊಡ್ಡ ದೊಡ್ಡ ನಮಸ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಏನು ಹೇಳ್ತೀರಾ ಕನ್ನಡ ಅಭಿಮಾನಿಗಳಿಗೆ, ನಮ್ಮ ಕನ್ನಡದವ್ರಿಗೆ, ಅದು ಸಿಂಗಪೂರ್ನಲ್ಲಿರೋರಿಗೆ ಏನು ಹೇಳ್ತೀರಾ? ಹೇಗೆ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಇನ್ನೊಂದು ಸಲ ಹೇಳೋದಾದರೆ? ಕನ್ನಡಿಗರ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಚಿಕ್ಕವಳಾಗ್ಬಿಡ್ತೀನಿ. ಯಾಕಂದರೆ ಇಷ್ಟು ವರ್ಷದಿಂದ ನನ್ನನ್ನು ಅವ್ರ ಮನೆ ಮಗಳ ಥರ ಸಾಕಿ ಸಲಹಿ, ಏನೇ ತಪ್ಪು ಒಪ್ಪಗಳಿದ್ರು ತಿದ್ದುಕೊಂಡು ಬಂದಿರೋದೇ ನಮ್ಮ ಕನ್ನಡಿಗರು ಅಂತ. ಅದಕ್ಕೆ ಹೆಮ್ಮೆಯ ಕನ್ನಡತಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೊಮ್ಮೆ ಒಂದು ಜವಾಬ್ದಾರಿನ ನಿಭಾಯಿಸೋಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಆ್ಯಂಡ್ ವಿಶ್ವ ಕನ್ನಡ ಹಬ್ಬ ಇನ್ನಷ್ಟು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗೋಕ್ಕೆ ಎಲ್ಲ ಕನ್ನಡಿಗರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನವೆಂಬರ್ 9ನೇ ತಾರೀಕು ಸಿಂಗಪೂರ್ನಲ್ಲಿ ಆಗುತ್ತೆ. ಆದಷ್ಟು ಖಂಡಿತ ಬರೋರು ಕೂಡ ಬರ್ಬೋದು. ಇಲ್ಲೂ ಕೂಡ ಒಂದು ಕಾಲ್ ಫರ್ ಏನಂತ ಹೇಳಿದ್ರೆ, ಒಂದಷ್ಟು ಸ್ಪರ್ಧೆಗಳು ಕೂಡ ಇರುತ್ತೆ. ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಗ್ಯಾರಂಟಿ ನ್ಯೂಸ್ಗಾಗಲಿ ಅಥವಾ ವಿಶ್ವ ಕನ್ನಡ ಹಬ್ಬ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಕೂಡ ಮೆಸೇಜ್ ಮಾಡ್ಬೋದು. ಅಥವಾ ನನ್ನ ಪರ್ಸ್ನಲ್ ಅಕೌಂಟ್ ಗೊತ್ತಿದೆ, ಅದಕ್ಕೂ ಮೆಸೇಜ್ ಮಾಡ್ಬೋದು. ನಾವು ಕೂಡ ಯಾರಿಗಾದ್ರೂ ಖಂಡಿತವಾಗ್ಲೂ ಅವ್ರಿಗೆ ಪಾಸಿಬಿಲಿಟೀಸ್ ಇದ್ದರೆ ಅವ್ರಿಗೂ ಅವಕಾಶ ಕೊಡುವಂತಹ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ನಿಮ್ಮ ಗ್ಯಾರಂಟಿ ನ್ಯೂಸ್ಗೂ ಕೂಡ ಖಂಡಿತವಾಗ್ಲೂ ಧನ್ಯವಾದ ಹೇಳಬೇಕು. ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀರಾ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಒಳ್ಳೆ ತಂಡನ ಕಟ್ಕೊಂಡು ಗ್ಯಾರಂಟಿ ನಾವು ಗೆದ್ದೇ ಗೆಲ್ತೀವಿ ಅಂತ ಒಂದು ಜೋಶಲ್ಲಿ ಬಂದಿದ್ದೀರಾ. ಸೊ ನಿಮಗೂ ಒಳ್ಳೆಯದಾಗಲಿ. ಕನ್ನಡ ಹಬ್ಬಕ್ಕೆ ನೀವು ಕೈ ಜೋಡಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಾಗಿತ್ತು ರೂಪಿಕಾ ಅವ್ರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಶಶಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.